ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ಮನುಷ್ಯ ಇಷ್ಟೊಂದೆಲ್ಲ ದುಡಿಯೋದು, ಹೆಸರು ಮಾಡೋದು, ಪ್ರತಿಷ್ಠೆ ಬೀಳೋದು, ದುಡ್ಡು ಮಾಡೋದು ಎಲ್ಲ ಯಾವುದಕ್ಕೆ? ನಮ್ಮ ಮುಂದಿನ ಭವಿಷ್ಯಕ್ಕೆ ಅಲ್ವಾ? ನಾವು ತುಂಬ ವರ್ಷ ಆರೋಗ್ಯವಾಗಿ ಸಂತೋಷವಾಗಿ ಬದುಕಿರಬೇಕು ಅಂತಲ್ವಾ? ಹಾಗಾದರೆ ಇದಕ್ಕೆಲ್ಲ ಹೇಗೆ ಸಾಧ್ಯ ಇದೆಲ್ಲ? ಗ್ರೇಟ್ ಬ್ಯಾಟನ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್ ಮೋರ್ ದ್ಯಾನ್ 100 ಇಯರ್ಸ್ ಇದುವರೆಗೂ, ಅಂದರೆ 100 ವರ್ಷಕ್ಕಿಂತ ಯಾರು ಅಧಿಕವಾಗಿ ಬದುಕಿದಾರೋ ಅವರೆಲ್ಲರ ದೀರ್ಘ ಆಯಸ್ಸಿನ ಗುಟ್ಟೇನು ಅಂತ ಒಂದು ರಿಸರ್ಚ್ ಮಾಡ್ತಾರೆ. ಅದಕ್ಕೆ ಅವ್ರು ಕಂಡುಕೊಂಡಂತಹ ಕಾರಣಗಳು, ಅವರ ಹೆಲ್ದಿ ಫುಡ್ ಅಂದರೆ ಆರೋಗ್ಯಕರವಾದ ಸಾತ್ವಿಕ ಆಹಾರ, ಕಡಿಮೆ ಫುಡ್ ಅಂದರೆ ಅತಿ ಕಡಿಮೆ ಅವರು ತಿಂತಿದ್ರು ಅನ್ನುವಂಥದ್ದು, ಇದ್ರ ಜೊತೆಗೆ ಆರೋಗ್ಯಕರವಾದ ಆಲೋಚನೆಗಳು, ಕರುಣೆ, ನಿಷ್ಠೆ, ಎಲ್ಲರೊಂದಿಗೆ ಮೈತ್ರಿ ಭಾವ, ಜೊತೆಗೆ ಅವರು ಮನಸ್ಸನ್ನು ಸದಾ ಶಾಂತವಾಗಿ ಇಟ್ಕೊಳ್ತಿದ್ರು, ಎಲ್ಲರನ್ನ ಕರುಣೆಯ ಕಂಪನಗಳಿಂದ ನೋಡ್ತಿದ್ರು ಅನ್ನುವಂಥದ್ದನ್ನು 100ಕ್ಕೂ ಅಧಿಕ ವರ್ಷ ಬದುಕಿರೋರು ಎಲ್ಲರನ್ನ ಅವರು ಭೇಟಿಯಾಗಿ ಒಂದು ರಿಸರ್ಚನ್ನು ಮಾಡ್ತಾರೆ. ಈ ಥರದ ಗುಣಗಳು ಬೆಳಿಬೇಕು ಅಂದರೆ ಏನು ಕಾರಣ ಅಂದರೆ ನಮ್ಮ ಮೆದುಳು ಮತ್ತು ಮನಸ್ಸು ಇವೆರಡರ ಹೊಂದಾಣಿಕೆ. ಇವೆರಡರ ಹೊಂದಾಣಿಕೆಯಿಂದ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆರೋಗ್ಯಕರವಾದ ತರಂಗಗಳು ನಮ್ಮ ಆಯಸ್ಸನ್ನು ಹೆಚ್ಚು ಮಾಡುತ್ತವೆ ಅನ್ನುವಂಥದ್ದು. ಈ ಮೆದುಳು ಮತ್ತು ಮನಸ್ಸಿನ ನಡುವಿನ ಹೊಂದಾಣಿಕೆಯನ್ನು ಒಂದು ಸಾಫ್ಟ್ ಟೆಕ್ನಾಲಜಿ ಅಂತ ಅಂದ್ಕೊಳ್ಳೋಣ. ನಾವು ಹೊಸ ಹೊಸ ಟೆಕ್ನಾಲಜಿಗಳನ್ನು ಕಂಡುಹಿಡಿತಾ ಹೊರಟಿದ್ದೀವಿ. ಆದರೆ ನಾವು ಹೆಚ್ಚು ವರ್ಷ ಬದುಕಿರಬೇಕು ಅಂದರೆ ನಾವೇನು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾವು ಯಾರೂ ಆಲೋಚನೆ ಮಾಡ್ತಾನೇ ಇಲ್ಲ. ಅದಕ್ಕಾಗಿ ಇವತ್ತು ನಾವು ದೀರ್ಘ ಆಯಸ್ಸಿನ ಗುಟ್ಟನ್ನು ರಟ್ಟು ಮಾಡೋ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಮೊದಲನೇದಾಗಿ, ನಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ. ಪ್ರತಿದಿನ ತುಂಬ ಊಟ ಮಾಡ್ತೀರಿ, ತುಂಬ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡ್ತೀರಿ. ಆ ಶಕ್ತಿಯನ್ನೆಲ್ಲ ನೀವು ಉಳಿಸ್ಕೊಂಡು ಉಸಿರಿನ ಕಡೆಗೆ ಹರಿಸೋದನ್ನು ಕಲೀರಿ. ಅಂದರೆ ನಾವು ನಮ್ಮ ಶಕ್ತಿಯನ್ನೆಲ್ಲ ಉಸಿರಿನ ಕಡೆಗೆ ಹರಿಸಿದಾಗ ನಮ್ಮ ಮನಸ್ಸು ನಿಶ್ಶಬ್ದವಾಗುತ್ತೆ, ಆಲೋಚನಾ ರಹಿತ ಸ್ಥಿತಿಗೆ ಬರುತ್ತೆ. ಆ ಶಕ್ತಿ ಮತ್ತೆ ಮಲ್ಟಿಪಲ್ ಆಗುತ್ತೆ. ಇದರಿಂದ ಶಾಂತ ಮನಸ್ಥಿತಿಯನ್ನು ದೀರ್ಘಕಾಲದವರೆಗೂ ನಾವು ಕಾಯ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶಾಂತ ಮನಸ್ಥಿತಿ ಕರುಣಾಭಾವದ, ಎಲ್ಲರನ್ನ ಪ್ರೀತಿಯಿಂದ ನೋಡುವಂತಹ ಒಂದು ಶಕ್ತಿಯನ್ನು ನಮ್ಮಲ್ಲಿ ಹುಟ್ಟಾಕುತ್ತೆ. ಇದರಿಂದ ನಮ್ಮ ಮೆದುಳು ಮತ್ತು ಮನಸ್ಸಿನ ನಡುವೆ ಏನು ಟೆಕ್ನಾಲಜಿಯನ್ನು ನಾವು ಕಂಡುಕೊಳ್ಬೇಕಾಗಿದೆಯಲ್ಲ, ಆ ಒಂದು ಸಾಮಂಜಸ್ಯತೆಯನ್ನು ನಿರ್ಮಾಣ ಮಾಡ್ಕೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಧನ್ಯವಾದ ಸಮರ್ಪಣಾ ಮನೋಭಾವದ ಹಿಂದಿರೋ ಜಾದುವನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದಕ್ಕೂ ಧನ್ಯವಾದ ಹೇಳ್ತಾ ಹೋಗೋದ್ರಿಂದ ನಾವು ಯಾವ ಕಾರಣಕ್ಕಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಹೋಗ್ತೀವೋ ಅದು ನಮ್ಮ ಹತ್ತಿರಕ್ಕೆ ಹೆಚ್ಚಾಗಿ ಬರೋದಕ್ಕೆ ಶುರು ಮಾಡುತ್ತೆ. ಇವತ್ತು ನಾನು ತುಂಬ ಶಾಂತವಾಗಿ ತುಂಬ ಸಂತೋಷವಾಗಿ ಯಾವುದೋ ಒಂದು ಕಾರಣಕ್ಕಿದ್ದೀನಿ ಅಂದರೆ ಆ ಕಾರಣಕ್ಕೆ ನಾನು ಧನ್ಯವಾದ ಹೇಳ್ತಾ ಹೋದೆ ಅಂದರೆ ನನಗೆ ಆ ಕಾರಣ 10 ಬಾರಿ ಹಲವು ಬಾರಿ ನನ್ನ ಹತ್ತಿರಕ್ಕೆ ಬರುತ್ತೆ. ಇದು ಕೂಡ ನಮ್ಮ ಮನಃಶಕ್ತಿಯನ್ನು ನಮ್ಮ ಮೆದುಳಿನ ಶಕ್ತಿಯೊಂದಿಗೆ ಸಮಂಜಸತೆಗೊಳಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ. ನೀವು ಡಿಪ್ರೆಷನಿಗೆ ಹೋಗಿದ್ದೀರಾ? ಯಾವತ್ತಾದರೂ ಮಾನಸಿಕ ಚಿಂತೆ ನೋವುಗಳು ನಿಮ್ಮನ್ನು ಕಾಡಿರುತ್ತಾ? ಒಂದು ಪೇಪರ್ ತಗೋರಿ, ಒಂದು 10 ವಿಚಾರಕ್ಕಾದರೂ ನೀವು ಯಾವ ವಿಚಾರಕ್ಕೆ ತುಂಬ ಸಂತೋಷವಾಗಿ ಬದುಕಿದ್ರಿ ಅನ್ನೋದನ್ನು ಬರೆದು ಆ ಎಲ್ಲ ವಿಚಾರಗಳಿಗೆ ಆ ಕಾಲದಲ್ಲಿ ನಾನು ಸಂತೋಷವಾಗಿ ಇದ್ದುದಕ್ಕಾಗಿ ಧನ್ಯವಾದ ಅಂತ ಧನ್ಯವಾದಗಳನ್ನು ಅರ್ಪಿಸಿ ನೋಡ್ರಿ. ನಿಮ್ಮ ಮನಸ್ಸಿನ ಪ್ರಸಕ್ತ ನೋವು, ಈ ಖಿನ್ನತೆ ಅನ್ನೋದು ಮಾಯವಾಗುತ್ತೆ. ಒಂದು ಗ್ಲಾಸ್ ನೀರು ಕುಡಿಯುವಾಗಲೂ ಕೂಡ ಸ್ಯಾಟಿಸ್ಫೈಡ್ ಮನಸ್ಥಿತಿಯಿಂದ ಇರೋದನ್ನು ಕಲೀರಿ. ಅಂದರೆ ಪ್ರತಿಯೊಂದನ್ನು ನಾವು ತುಂಬ ತೃಪ್ತ ಭಾವದಿಂದ ನೋಡೋದನ್ನು ಕಲಿಬೇಕು. ಹೇಗೆ ತೃಪ್ತ ಭಾವ ಅಂದರೆ ನನ್ನ ಹತ್ರ ಏನಿದೆಯೋ ಅದು ನನ್ನ ಬದುಕಿಗೆ ಸಾಕಾಗುವಂತಹ ಎಲ್ಲ ಸಂತೋಷಗಳನ್ನು ಕೊಡ್ತಾ ಇದೆ ಅನ್ನುವಂಥ ಮನೋಭಾವದಲ್ಲಿ ನೋಡೋದನ್ನು ನಾವು ಕಲಿಬೇಕು. ಇನಫ್ ಈಸ್ ಆಲ್ವೇಸ್ ಹ್ಯಾವ್ ಇನಫ್. ನಾವು ಯಾವಾಗ ಯಾವುದನ್ನು ತುಂಬ ತೃಪ್ತಿಕರವಾಗಿ ನೋಡೋದಕ್ಕೆ ಶುರು ಮಾಡ್ತೀವೋ ಆ ತೃಪ್ತಿನೇ ಅಂತಿಮ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ತೃಪ್ತ ಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ನಿಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಬೇಕು ಅಂತಂದರೆ ಮೊದಲು ನಿಮ್ಮ ಹತ್ರ ಇರೋದಕ್ಕಾಗಿ ನೀವು ತೃಪ್ತ ಭಾವವನ್ನು ಬೆಳೆಸ್ಕೊಡ್ರಿ. ಇನ್ನೂ ಹೆಚ್ಚಿಂದ ಏನು ಬೇಕೋ ಅದನ್ನು ಆಶಾವಾದದಲ್ಲಿ ನೀವು ಕೇಳ್ಕೊಳ್ಳೋದನ್ನು, ಕನಸು ಕಾಣೋದನ್ನು ಕಲೀರಿ ಫ್ರೆಂಡ್ಸ್. ಜೊತೆಗೆ ಪ್ರಸಕ್ತ ಸ್ಥಿತಿಯನ್ನು ಅಂದರೆ ಪ್ರೆಸೆಂಟನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲೀರಿ. ನಾವು ಯಾವಾಗ ವಾಸ್ತವವನ್ನು ಸ್ವೀಕಾರ ಮಾಡೋದನ್ನು ಕಲಿತೀವೋ
ನಮ್ಮ ಅರ್ಧದಷ್ಟು ಸಮಸ್ಯೆಗಳು ನಮ್ಮಿಂದ ತುಂಬಾ ದೂರ ಹೋಗ್ಬಿಡುತ್ತೆ. 1991ರಲ್ಲಿ ನಮ್ಮ ಒಂದು ಹಾರ್ಟ್ ಬಗ್ಗೆ ಒಂದು ರಿಸರ್ಚ್ ನಡೆಯುತ್ತೆ. ನಮ್ಮ ಹಾರ್ಟಲ್ಲಿ 40,000 ಸ್ಪೆಷಲ್ ಆದಂತಹ ಜೀವಕೋಶಗಳು, ಅಂದರೆ ಅವೆಲ್ಲವೂ ಸೆನ್ಸರಿ ನ್ಯೂರಾನ್ಸ್ ಅನ್ನೋದನ್ನು ಕಂಡುಹಿಡಿತಾರೆ. ಅಂದರೆ ನಮ್ಮ ಹಾರ್ಟಿಗೆ ಬ್ರೈನಲ್ಲಿರ್ತಕ್ಕಂಥ ಜೀವಕೋಶಗಳು ಇದ್ದಾವೆ. ನಮ್ಮ ಹಾರ್ಟೇ ಒಂದು ಸ್ಪೆಷಲ್ ಬ್ರೈನ್. ಅದಕ್ಕೆ ತನ್ನದೇ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಇದೆ. ಅದು ಒಂದು ಸೆಕೆಂಡ್ ಬ್ರೈನ್ ಥರ. ಸೊ ನಮ್ಮ ಹಾರ್ಟ್ ಇಂಡಿಪೆಂಡೆಂಟಾಗಿ, ಅಂದರೆ ಸ್ವತಂತ್ರವಾಗಿ ಥಿಂಕ್ ಮಾಡುತ್ತೆ ಅಂತ ಆಯಿತು. ಆದರೆ ನಮ್ಮ ಹಾರ್ಟ್ ಯಾವತ್ತೂ ಯಾರನ್ನು ಜಡ್ಜ್ ಮಾಡಲ್ಲ. ಇವ್ರು ಹೀಗೆ, ಇದು ಹೀಗೆ ಅಂತ ಯಾವತ್ತೂ ಅದು ಒಂದು ಅಭಿಪ್ರಾಯಕ್ಕೆ ಅಂಟ್ಕೊಂಡು ಕೂಡೋದಿಲ್ಲ. ಹಾರ್ಟ್ ಯಾವಾಗಲೂ, ನಮ್ಮ ಹೃದಯ ಯಾವತ್ತೂ ಪರಿಹಾರದ ಕಡೆಗೆ ಆಲೋಚನೆ ಮಾಡೋದಕ್ಕೆ ಹೊರತು ಸಮಸ್ಯೆಯ ಕಡೆಗೆ ಅಲ್ಲ. ಹಾಗಾಗಿ ನಮ್ಮ ಹಾರ್ಟಲ್ಲಿರುವಂಥ ಈ ಎಲ್ಲ ಸ್ಪೆಷಲ್ ಸೆನ್ಸರಿ ನ್ಯೂರಾನ್ಸನ್ನು ನಾವು ಉಪಯೋಗಿಸ್ಕೊಳ್ಳೋದನ್ನು ಕಲಿಬೇಕು. ಹೇಗೆ ನಾವು ಉಪಯೋಗಿಸ್ಕೊಳ್ಳೋದು ಅಂತೀರಾ? ಮನಸ್ಸಿಂದ ಆಲೋಚನೆ ಮಾಡೋದನ್ನು ಕಲೀರಿ ಫ್ರೆಂಡ್ಸ್. ಯಾವುದೇ ಒಂದು ವಿಚಾರವನ್ನು ಮನಸ್ಸಿಂದ ಆಲೋಚನೆ ಮಾಡೋದನ್ನು ಕಲ್ತ್ವಿ ಅಂದರೆ ನಮಗೆ ಮನಸ್ಸಿನಿಂದಲೇ ಉತ್ತರ ಬರೋದಕ್ಕೆ ಶುರು ಮಾಡುತ್ತೆ. ಇದನ್ನೇ ನಾವು ಇಂಟ್ಯೂಷನ್ ಪವರ್ ಅಂತ ಕರಿತೀವಿ. ಸೊ ಮನಸ್ಸಿನ ಜೊತೆಗಿನ ನಮ್ಮ ಮಾತುಕತೆಗೆ ನಮ್ಮ ಬ್ರೈನ್, ನಮ್ಮ ಮನಸ್ಸು ಕೊಡುವಂತಹ ಉತ್ತರ ಏನಿದೆಯಲ್ಲ, ಅದೇ ನಾವು ಇಂಟ್ಯೂಷನ್ ಅಂತ ಕರಿತೀವಿ. ಯಾವಾಗಲೂ ಇಂಟ್ಯೂಷನ್ ಸರಿಯಾಗೇ ಇರುತ್ತೆ. ಎಂದು ಇಂಟ್ಯೂಷನ್ಸ್ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಹೀಗಾಗಿ ಇಂಟ್ಯೂಷನ್ಸನ್ನು ನಾವು ಇನ್ಸ್ಟಂಟ್ ಮತ್ತು ಕ್ವಿಕ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ನಮ್ಗೆ ಯಾವುದೇ ಆಲೋಚನೆಗೆ ಸಡನ್ನಾಗಿ ಮನಸ್ಸಿಂದ ಉತ್ತರ ಬರುತ್ತಲ್ಲ, ಅದು ಯಾವಾಗಲೂ ಸರಿಯಾಗೇ ಇರುತ್ತೆ. ಅದನ್ನು ಫಾಲೋ ಮಾಡೋದನ್ನು ಕಲಿಬೇಕು ನಾವು. ಸೊ ರೂಮಿ ಒಂದು ಕಡೆ ಹೇಳ್ತಾರೆ, ಇಫ್ ಯು ವಾಂಟ್ ಟು ಟಚ್ ದ ಸ್ಕೈ, ಟಚ್ ಇಟ್ ವಿತ್ ಯುವರ್ ಹಾರ್ಟ್. ನಿಮ್ಗೆ ಏನು ಬೇಕೋ ಅದನ್ನು ಮೊದಲು ಮನಸ್ಸಿಂದ ಪಡೆಯಿರಿ, ನಂತರ ಅದನ್ನು ಭೌತಿಕವಾಗಿ ಪಡೆಯಿರಿ ಅಂತ. ಹಾಗಾಗಿ ನಾವು ಈ ಒಂದು ಪಾಲಿಸಿಯನ್ನು ಬುದ್ಧ ಯಾವಾಗಲೂ ತಮ್ಮಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ರು. ಮನಸ್ಸು ಮತ್ತು ಮೆದುಳಿನ ಒಂದು ಸಾಮಂಜಸ್ಯತೆಯನ್ನು ನಾವು ಕಲಿಬೇಕು ಅಂತಂದರೆ ಅದನ್ನು ರೂಢಿಸ್ಕೋಬೇಕು ಅಷ್ಟೇ. ಬುದ್ಧನ ಹತ್ರ ಒಮ್ಮೆ ತುಂಬ ಪ್ರಶ್ನೆ ಇಟ್ಕೊಂಡು ಬಂದ. ಬುದ್ಧ ಧ್ಯಾನದಲ್ಲಿದ್ದರು. ಆಗ ಅವನು ಕಾಯುತ್ತಾ ಕುಳಿತುಕೊಂಡ. ಬುದ್ಧ ಧ್ಯಾನದಿಂದಿದ್ದಾಗ ಈ ವ್ಯಕ್ತಿಯಲ್ಲಿರೋ ಪ್ರಶ್ನೆಗಳೆಲ್ಲ ಮಾಯವಾಗಿದ್ವಂತೆ. ಯಾಕಂದರೆ ಅದು ಬಿಕಾಸ್ ಆಫ್ ಬುದ್ಧನ ಆರ, ಬುದ್ಧನ ಒಂದು ಕಂಪನಗಳೇ ಆಗಿದ್ವು. ಅಂದರೆ ಒಬ್ಬ ವ್ಯಕ್ತಿ ತನ್ನ ಮೆದುಳು ಮತ್ತು ಮನಸ್ಸು ಎರಡರ ನಡುವೆ ಯಾವಾಗ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಅವರ ಒಂದು ಕಂಪನಗಳು ತುಂಬ ಉತ್ತಮವಾಗಿರುತ್ತವೆ, ಪಾಸಿಟಿವ್ ಆಗಿರುತ್ತವೆ. ಹಾಗಾಗಿ ನಾವು ಈ ಥರದ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೋಬೇಕಂದ್ರೆ ಹೇಗೆ ಸಾಧ್ಯ? ಹೇಗೆ? ನಮ್ಮ ದಿವ್ಯ ಧ್ಯಾನ ಶಕ್ತಿಯಿಂದ. ಪ್ರತಿನಿತ್ಯ ತಪ್ಪದೇ ಧ್ಯಾನ ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ತುಂಬ ಪವರ್ಫುಲ್ಲಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ದೇಹದಲ್ಲಿ ಬಿಡುಗಡೆ ಆಗಬೇಕಾಗಿರುವಂಥ ಎಲ್ಲ ಕೆಮಿಕಲ್ಸ್ಗಳ ಮೇಲೆ ಒಂದು ಬ್ಯಾಲೆನ್ಸ್ ನಿಮಗೆ ಸಿಗುತ್ತೆ. ಆಗ ನಮ್ಮ ದೇಹದಲ್ಲಿ ದೀರ್ಘ ಆಯಸ್ಸಿಗೆ ಬೇಕಾದಂಥ ಕೆಲವು ಎನ್ಸೈಮ್ಸ್ಗಳು ತಾವಾಗಿ ಬಿಡುಗಡೆ ಆಗ್ತವೆ. ಸೊ ಹಾಗಾಗಿ ನಾವು ಧ್ಯಾನವನ್ನು ಮಾಡೋದರಿಂದ ನಮ್ಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಆರೋಗ್ಯಕರವಾಗಿ, ಆನಂದಕರವಾಗಿ ಬದುಕಿರೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಹಾಗಾಗಿ ಪ್ರತಿನಿತ್ಯ ಧ್ಯಾನ ಮಾಡಿ. ನಮ್ಮ ದೀರ್ಘ ಆಯಸ್ಸಿಗೆ ಬೇಕಾದಂತಹ ಎಲ್ಲ ಅವಶ್ಯಕ ದೈಹಿಕ ಮಾನಸಿಕ ಆರೋಗ್ಯವನ್ನು ನಮಗೆ ಧ್ಯಾನ ತಂದು ಕೊಡುತ್ತೆ. ಹಾಗಾಗಿ ಬೇರೆಯವರೆಲ್ಲ ಬೇಗ ಸಾಯ್ತಾ ಇದ್ದಾರೆ, ಜಗತ್ತು ಇಷ್ಟು ಫಾಸ್ಟಾಗಿ ಮುಳುಗ್ತಾ ಇದೆ ಅಂತೆಲ್ಲ ಆಲೋಚನೆ ಮಾಡಬೇಡಿ. ನಿಮ್ಮ ಬಗ್ಗೆ ನೀವು ಮೊದಲು ಆಲೋಚನೆ ಮಾಡಿ. ನಿಮಗೆ ಏನು ಬೇಕೋ ಅದ್ರ ಕಡೆ ಮಾತ್ರ ಫೋಕಸ್ ಮಾಡೋದನ್ನು ಕಲೀರಿ. ಧ್ಯಾನಕ್ಕೆ ಶರಣಾಗಿ. ಧ್ಯಾನಂ ಶರಣಂ ಗಚ್ಛಾಮಿಯನ್ನು ನೀವು ಪಾಲಿಸಿದರೆ ನಾವು ತುಂಬ ವರ್ಷ ಎಲ್ಲರ ಒಂದು ಜೀವನ ರೀತಿಯನ್ನು ಚಾಲೆಂಜ್ ಮಾಡುವ ಹಾಗೆ ಸುಂದರವಾದ ಅರ್ಥಪೂರ್ಣವಾದ ಬದುಕನ್ನು ಬದುಕೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಇವತ್ತಿನ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.